ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಜನ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಾನು ಮೀಶೋನಲ್ಲಿ ಆರ್ಡರ್ ಮಾಡಿದ ಕೆಲವೊಂದು ಕಿಚನ್ ಮತ್ತು ಮನೆಗೆ ಯೂಸ್ಫುಲ್ ಆಗಿರುವಂಥ ಐಟಮ್ಸ್ದು ಹಾಲ್ ವಿಡಿಯೋನ ನಿಮಗೋಸ್ಕರ ತಂದಿದ್ದೀನಿ. ಈ ಐಟಮ್ಸ್ ನಿಜವಾಗ್ಲೂ ಯೂಸ್ಫುಲ್ಲಾ, ಕ್ವಾಲಿಟಿ ಹೇಗಿದೆ, ವರ್ತ್ ಇದೆಯಾ, ಎಲ್ಲವನ್ನೂ ಹಾನೆಸ್ಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಇದನ್ನ ಒಗ್ಗರಣೆ ಸಾಮಾನು ಬಾಕ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಟ್ಟು 6 ಕಂಪಾರ್ಟ್ಮೆಂಟ್ಸ್ ಇವೆ. ಚಕ್ಕೆ, ಲವಂಗ, ಏಲಕ್ಕಿ ಈ ತರ ಸ್ಪೈಸಸ್ಗಳನ್ನ ನೀಟಾಗಿ ಆರ್ಗನೈಸ್ ಆಗಿ ಇಡ್ಬೋದು. ಕುಕ್ಕಿಂಗ್ ಮಾಡಬೇಕಾದ್ರೆ ಬೇಕಾಗುವಂತಹ ಸಾಮಾನುಗಳನ್ನ ಒಂದೇ ಜಾಗದಲ್ಲಿ ಸಿಗ್ತವೆ. ಆದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ನಂಗೆ ಪರ್ಸ್ನಲಿ ಇದು ತುಂಬಾ ಯೂಸ್ಫುಲ್ ಅನಿಸ್ತು. ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ. ಇದು ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ನಾವು ಈ ಒಗ್ಗರಣೆ ಐಟಮ್ಸ್ ಏನಂದ್ರೆ ಕಡಲೆ ಬೀಜ, ಉದ್ದಿನ ಬೇಳೆ, ಹೆಸರು ಬೇಳೆ ಈ ತರದ ಥಿಂಗ್ಸ್ಗಳನ್ನು ಕೂಡ ನಾವು ಜೊತೆಲಿ ಇಟ್ಕೋಬಹುದು. ಅಂದ್ರೆ ಶಾರ್ಟ್ ಟೈಮಲ್ಲೇ ನಮ್ಗೆ ಜಾಸ್ತಿ ಹುಡುಕುವಂತಹ ಗೋಜಿರಲ್ಲ. ನೋಡಿ, ನಾನು ಈ ತರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಇದು ಬೇಸಿಕ್ಲಿ ಪಲಾವ್ಗೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ಕೂಡ ಒಂದೇ ಕಡೆ ಸಿಗ್ತಾ ಇದಾವೆ. ಈಗ ನೋಡಿ, ಈ ತರ ಆರ್ಗನೈಸ್ ಮಾಡಿದ್ರೆ ನಮ್ಗೆ ಟೈಮ್ ಅಂತೂ ಖಂಡಿತ ಸೇವ್ ಆಗುತ್ತೆ. ತುಂಬಾ ಅರ್ಜೆಂಟ್ ಅಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಎಲ್ಲಿದೆ ಆ ಬಾಕ್ಸಿ ಅಂತ ಹುಡುಕುವಂತಹ ಒಂದು ಟೈಮ್ ಬರಲ್ಲ. ಸೆಕೆಂಡ್ ಐಟಮ್ ಬಂದು ವುಡನ್ ಸ್ಪೂನ್ಸು. ಇದರಲ್ಲಿ ಒಟ್ಟು 7 ಸ್ಪೂನ್ಸ್ ಇದಾವೆ. ಕುಕ್ಕಿಂಗ್ ಸ್ಟ್ರಾಂಗ್ ಆಗಿ ಹಾಗೆ ಸೇಫ್ ಆಗಿ ಇರ್ತವೆ ಇವು. ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಒಂದು ಕೂಡ ಬ್ರೇಕ್ ಆಗಿರ್ಲಿಲ್ಲ ಇದನ್ನ ತಗೋ ಬಂದಾಗ. ಹೀಟ್ಗೆ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಹಂಗೆ ಲಾಂಗ್ ಟೈಮ್ ಕೂಡ ಯೂಸ್ ಮಾಡ್ಬೋದು. ಸಿಂಪಲ್ ಆದ್ರೂ ಕಿಚನ್ಗೆ ತುಂಬಾ ಅಗತ್ಯವಾಗಿದೆ ಇದು ಐಟಮ್ ಅನಿಸ್ತು. ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ಬೇಸಿಕ್ಲಿ ನಾನು ವುಡನ್ ಐಟಮ್ಸ್ ಯೂಸ್ ಮಾಡ್ತಿರ್ಲಿಲ್ಲ. ಇದೇ ಫಸ್ಟ್ ನಾನು ತರಿಸಿರೋದು. ನೋಡೋಣ ಇದು ಹೇಗೆ ಯೂಸ್ಫುಲ್ ಇದೆ ಅಂತ. ಬಟ್ ಕ್ವಾಲಿಟಿ ಅಂತೂ ಇದನ್ನ ನೋಡಿದಾಗ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಿದೆ. ನಂಗಂತೂ ತುಂಬಾ ವರ್ತ್ ಪ್ರೈಸ್ ಅನ್ನಿಸ್ತು. ನಾನು ಯಾಕೆ ಇಲ್ಲಿ ಪ್ರೈಸ್ ನ ಮೆನ್ಷನ್ ಮಾಡ್ತಿಲ್ಲ ಅಂತಂದ್ರೆ, ಇದು ಡೇ ಬೈ ಡೇ ಪ್ರೈಸಸ್ ವೇರಿಯೇಷನ್ಸ್ ಇರುತ್ತೆ. ಹಾಗಾಗಿ ಎಕ್ಸಾಕ್ಟ್ ಪ್ರೈಸ್ ನ ನಾನು ಇಲ್ಲಿ ಹೇಳಕ್ ಆಗಲ್ಲ. ಇನ್ ಕೇಸ್ ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆದ್ರೆ ನೀವು ಸ್ಕ್ರೀನ್ ಶಾಟ್ ನ ತಕೊಂಡು ನೀವು ಅದನ್ನ ಬೈ ಮಾಡ್ಕೋಬಹುದು. ಇಲ್ಲಿ ಒಂದು ಸಣ್ಣ ಮಾತು ಹೇಳ್ಬೇಕನ್ಸುತ್ತೆ. ಇವತ್ತು ನಾವು ಕಿಚನ್ ನಲ್ಲಿ ಇಷ್ಟು ಐಟಮ್ಸ್ ನ ಯೂಸ್ ಮಾಡ್ತೀವಿ. ಆದ್ರೆ ನಮ್ಮ ಅಮ್ಮ ಅಜ್ಜಿ ಕಾಲದಲ್ಲಿ ಇವ್ಯಾವುದು ಇರ್ಲಿಲ್ಲ. ಅವರು ಸಿಂಪಲ್ ವಿಧಾನದಲ್ಲಿ ಎಷ್ಟು ಕೆಲಸ ಮಾಡ್ತಿದ್ರು. ಅದರಲ್ಲೂ ಪ್ರೀತಿ ಮತ್ತೆ ಕಾಳಜಿ ಎಷ್ಟಿತ್ತು. ನಾವು ಐಟಮ್ಸ್ ನ ಬಳಸಿ ಕೆಲಸ ಸುಲಭ ಮಾಡ್ಕೊಂಡ್ರು ಅವರ ಪರಿಶ್ರಮನ ನಾವು ಮರಿಬಾರ್ದು. ಕಿಚನ್ ಕೆಲಸ ಚಿಕ್ಕದೇನಲ್ಲ. ಅದನ್ನ ಮಾಡುವವರನ್ನ ಗೌರವಿಸುವುದು ಬಹಳ ಮುಖ್ಯ ಅನ್ನೋದು ನನ್ನ ಭಾವನೆ. ಮುಂದಿನ ಥಿಂಗ್ ಬಂದು ನಾವದೇ ಈ ಸ್ಪೂನ್ಸ್ಗಳು ಮತ್ತೆ ಅನ್ನದ ಕೈ ಈ ತರದ್ದು ಏನಿದೆ, ಈ ತರ ಐಟಮ್ಸ್ ನ ನಾವು ಎಷ್ಟು ಇಟ್ರು ನಮ್ಗೆ ಅದು ಏನಂದ್ರೆ ಒಂದ್ ತಗೊಂಡ್ರೆ ಇನ್ನೊಂದು ಬೀಳುತ್ತೆ. ಆ ತರ ಒಂದು ಆಗ್ತಾನೆ ಇತ್ತು ಕಿಚನ್ ನಲ್ಲಿ. ಹಂಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದರಿಂದ ನೋಡಿ ಡಿಸ್ಟೆನ್ಸ್ ಕೂಡ ಇದೆ. ಒಂದು ತಿಂಗಿಂದ ಇನ್ನೊಂದು ಸ್ಪೂನ್ಗೆ ತುಂಬಾ ಡಿಸ್ಟೆನ್ಸ್ ಇದೆ. ಹಂಗಾಗಿ ನಾವು ಒಂದ್ ಸ್ಪೂನ್ ತಗೊಂಡ್ರೆ ಇನ್ನೊಂದ್ ಸ್ಪೂನ್ ಬೀಳೋ ಇದಿರಲ್ಲ. ಹಂಗಾಗಿ ನಾನು ಅದನ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಐಟಮ್ ಬಂದು ತಟ್ಟೆ ಸ್ಟ್ಯಾಂಡು. ತಟ್ಟೆ ಸ್ಟ್ಯಾಂಡನ್ನು ಸೇಮ್ ಹಿಂಗೆ ಆಗ್ತಿತ್ತು. ಒಂದ್ ತಟ್ಟೆ ತಗೊಂಡ್ರೆ ಇನ್ನೊಂದ್ ತಟ್ಟೆ ಬೀಳ್ತಿತ್ತು. ಹಂಗಾಗಿ ನಾನು ಈ ಒಂದು ಐಟಮ್ ನ ಪರ್ಚೇಸ್ ಮಾಡಿದೆ. ಇದರಿಂದ ನೀಟಾಗಿ ಆರ್ಗನೈಸ್ ಆಗಿ ನಾವು ಪ್ಲೇಟ್ಸ್ಗಳು, ತಟ್ಟೆಗಳನ್ನ ಇಟ್ಕೋಬಹುದು. ತುಂಬಾನೇ ವರ್ತ್ ಅನ್ಸುತ್ತು. ಪ್ರೈಸ್ ಅಂತೂ ಇದು ತುಂಬಾ ಕಡಿಮೆ ಇದೆ. ಇದರ ಪ್ಯಾಕಿಂಗ್ ಬಂದು ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ. ಆ ತರ ಪ್ಯಾಕ್ ಮಾಡಿದ್ರು. ನನ್ಗಂತೂ ಈ ಪ್ಯಾಕಿಂಗ್ ಬಿಚ್ಚಷ್ಟರಲ್ಲಿ ಕೈಯೇ ನೋವು ಬಂದ್ಬಿಡ್ತು. ಬಟ್ ಚೆನ್ನಾಗಿದೆ. ಇದು ಸ್ಟೀಲ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಕ್ಕು ಹಿಡಿಯೋದು ಆ ತರದ್ದೇನಿಲ್ಲ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೇನೆ ಇದು ಮೂವಬಲ್ ಆಗ್ಬಾರ್ದು ಅಂತ ಅನ್ಬಿಟ್ಟು ಒಂದು 4 ಅದಕ್ಕೆ ಬುಷಸ್ ಬರುತ್ತಲ್ಲ, ಲೆಗ್ ಬುಷಸ್, ಅದನ್ನು ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಹಾಕಿದೀನಿ. ತುಂಬಾ ಚೆನ್ನಾಗಿದೆ. ವರ್ತ್ ಅನ್ಸುತ್ತು ಈ ಪ್ರೈಸ್ಗೆ. ಮತ್ತೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೂ ಏನಾದ್ರೂ ಇದ್ರ ಅವಶ್ಯಕತೆ ಇದ್ರೆ ಖಂಡಿತ ನೀವು ಬೈ ಮಾಡ್ಬೋದು. ಇವಾಗಂತೂ ಮೀಶೋ ಆಫರ್ ಸೇಲ್ ನಡೀತಾ ಇದೆ. ಮೇ ಬಿ ಇನ್ನೂ ಕಡಿಮೆ ಪ್ರೈಸ್ಗೆ ನಿಮ್ಗೆ ಸಿಗಬಹುದು ಥಿಂಗ್ಸ್ಗಳು.
ನಾನು ಇದನ್ನ ಆರ್ಡರ್ ಮಾಡಿ ಅಲ್ಲೇ ಒಂದು 15 ಡೇಸ್ ಆಗಿದೆ. ಅವಾಗನು ಪ್ರೈಸ್ ವರ್ತ್ ಆಗಿತ್ತು. ಮೇ ಬಿ ಇದು ಒಂದು 169 ಆರ್ 200 ಸಮಥಿಂಗ್ ಇರ್ಬೋದು ಅಷ್ಟೇ. ನೆಕ್ಸ್ಟ್ ಬಂದು ಇದು ಮಸಾಲಾ ಬಾಕ್ಸ್. ಇದನ್ನು ಕೂಡ ಇನ್ನೊಂದ್ ತರ. ಆಕ್ಚುಲಿ ನಾನು ಇದನ್ನ ತರಿಸಿರೋದು ರಂಗೋಲಿ, ಅಂದ್ರೆ ಕಲರ್ ರಂಗೋಲಿ ಹಾಕಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ತಂದಿದ್ದೀನಿ. ನೋಡೋಣ ಇದನ್ನ ಹೇಗೆ ಯೂಸ್ ಮಾಡ್ಕೋತೀನಿ ಅನ್ಬಿಟ್ಟು. ಬಟ್ ಇದ್ರಲ್ಲಿ ನಾವು ರಂಗೋಲಿ ಹಾಕೊಳ್ಳೋದ್ರಿಂದ ಆ ಒಂದು ಏನು ಒಂದು ಬೌಲ್ ಇದೆ ಅದನ್ನ ನಾವು ಕೈಯಲ್ಲಿ ಇಟ್ಕೊಂಡು ರಂಗೋಲಿನ ಆರಾಮಾಗಿ ಹಾಕ್ಬೋದು ಅನ್ನಿಸ್ತು. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಸೊ ನೋಡೋಣ ಮುಂದೆ ಹೇಗೆ ಯೂಸ್ ಮಾಡ್ತೀನಿ ಇದನ್ನ ಅಂತ ಅಂದ್ಬಿಟ್ಟು. ಮುಂದಿನ ಪ್ರಾಡಕ್ಟ್ ಬಂದು ಇದಂತೂ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ಅಂತಾನೆ ಹೇಳ್ಬೋದು. ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಯಾವ ತರಕಾರಿನ ನಾವು ಇಡ್ತೀವಿ ಅದನ್ನ ನಮ್ಗೆ ನೀಟಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಫ್ರಿಡ್ಜ್ ಓಪನ್ ಮಾಡಿದ ತಕ್ಷಣ. ಬೇರೆ ಕಂಟೈನರ್ಸ್ ಅಲ್ಲೆಲ್ಲ ಇಟ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿಲ್ದೇ ಇರೋದ್ರಿಂದ ನಮ್ಗೆ ಗೊತ್ತೇ ಆಗಲ್ಲ. ಎಷ್ಟೋ ತರಕಾರಿಗಳನ್ನ ಹಾಕ್ಬಿಟ್ಟು ಮರ್ತು ಬಿಟ್ಟಿರ್ತೀವಿ ನಾವು. ಸೊಪ್ಪುಗಳಾಗಿರ್ಬೋದು, ಈ ಮೆಣಸಿನಕಾಯಿ, ಶುಂಠಿ ಈ ತರದನ್ನ ನಾವು ಮರ್ತೇ ಬಿಟ್ಟಿರ್ತೀವಿ ಎಲ್ಲಿ ಯಾವ ಬಾಕ್ಸ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು. ಬಟ್ ಇದ್ರಲ್ಲಿ ಆ ಗೋಜಿರಲ್ಲ. ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ನಾವ್ ಯಾವ ಥಿಂಗ್ಸ್ ನ ಇಟ್ಟಿದೀವಿ ಅಂತ ಅಂದ್ಬಿಟ್ಟು ನಮ್ಗೆ ನೀಟಾಗಿ ಆರ್ಗನೈಸ್ ಆಗಿ ಇದನ್ನ ಇಡ್ಬೋದು. ಮತ್ತೆ ಈ ಒಂದು ಬಾಕ್ಸಸ್ ಆರ್ಗನೈಸ್ ಆಗಿ ಫ್ರಿಡ್ಜ್ ಅಲ್ಲಿ ಇಡೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿದಾವೆ. ಹಂಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಮತ್ತೆ ಫ್ರಿಡ್ಜ್ ಅಲ್ಲಿ ಇದು ಇಡೋದ್ರಿಂದ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ಇದು ಪ್ರತಿ ಮನೆಯಲ್ಲಿ ಇಡ್ಬೇಕಾದಂತ ಐಟಮ್ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ನಿಮ್ಗೂ ಏನಾದ್ರೂ ಇದು ಅವಶ್ಯಕತೆ ಇದ್ರೆ ಖಂಡಿತ ಹೋಗಿ ಪರ್ಚೇಸ್ ಮಾಡಿ. ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಬೈ ಮಾಡ್ಬೋದು ಇದನ್ನ. ಮತ್ತೆ ನೆಕ್ಸ್ಟ್ ಬಂದು 6 ಸೆಕ್ಷನ್ ಸ್ಟೋರೇಜ್ ಬಾಕ್ಸ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಾವು ನಮ್ಮ ಅಂಡರ್ ಗಾರ್ಮೆಂಟ್ಸ್ ಅಥವಾ ಕರ್ಚೀಫ್ ಅಥವಾ ಚಾರ್ಜಸ್ ಹೀಗೆ ಸ್ಮಾಲ್ ಐಟಮ್ಸ್ ಅನ್ನ ನೀಟಾಗಿ ಆರ್ಗನೈಸ್ ಆಗಿ ಮಾಡಿಡ್ಬೋದು. ಮನೆ ಕ್ಲೀನ್ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಇದನ್ನ ಲೈಕ್ ಕರ್ಚೀಫ್ಗಳನ್ನ ಮಡ್ಚಿಟ್ಬಿಟ್ಟು ನಮ್ಗೆ ಈಸಿಯಾಗಿ ಅದನ್ನ ಹೆಂಗಂದ್ರೆ ಒಂದ್ ಕರ್ಚೀಫ್ ತಗೊಂಡ್ರೆ ಎಲ್ಲ ಬಿದೋಗೋದು ಆ ತರ ಆಗೋದ್ರ ಬದಲು ಇದ್ರಲ್ಲಿ ನಾವು ಸಪ್ರೇಟ್ ಆಗಿ ಇದಕ್ಕೆ ಎರಡೆರಡು ಕರ್ಚೀಫ್ ನ ಮಡ್ಚಿಡ್ಬೋದು. ಅಥವಾ ಚಾರ್ಜಸ್ ನ ಇದಕ್ಕೆ ಹಾಕಿಟ್ರೆ ಟಿವಿ ಯೂನಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಐಟಮ್ ಬಂದು ನಮ್ಗೆ ಫ್ಲವರ್ ಪಾಟ್ಸ್. ಮನೆ ಫ್ರೆಶ್ ಲುಕ್ ಕೊಡ್ತವೆ ಇವು. ಡೆಕೋರೇಷನ್ಗೆ ತುಂಬಾನೇ ಚೆನ್ನಾಗೈತೆ. ನಾನು ಅದೇ ಇಂಡೋರ್ ಅಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ನ ಇಡ್ಬೇಕು ಅಂತ ಅನ್ಬಿಟ್ಟು ಅನ್ಕೊಂಡಿದ್ದೆ. ಆ ಕ್ವಾಲಿಟಿ ನೋಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿ ಚೆನ್ನಾಗಿದೆ. ಮತ್ತೆ ಕೆಳಗಡೆಗೆ ಒಂದು ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ನೀರ್ ಏನಾದ್ರೂ ಬಂದ್ರೆ ಅದು ಅಲ್ಲೇ ಆ ಪ್ಲೇಟ್ ಅಲ್ಲೇ ಸ್ಟೋರೇಜ್ ಆಗ್ಲಿ ಅಂತ ಅನ್ಬಿಟ್ಟು. ಇದ್ರಲ್ಲಿ ಆಕ್ಚುಲಿ ಕಲರ್ ಆಪ್ಷನ್ಸ್ ಇದಾವೆ. ಬಟ್ ನನಗೆ ವೈಟೇ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದು ಕೂಡ ವರ್ತ್. ತುಂಬಾ ಕಡಿಮೆ ಪ್ರೈಸ್ ಅಲ್ಲೇ ಇದು ಸಿಕ್ತು ನನಗೆ. ಮೇ ಬಿ ಒಂದು 250 ಆ ತರ ಅನ್ಸುತ್ತೆ. ಇದ್ರಲ್ಲಿ ಒಂದು 5 ಇದನ್ನ ಕೊಟ್ಟಿದ್ದಾರೆ, ಪಾಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದನ್ನ ಹೊರಗಡೆ ಇರೋದ್ಕಿಂತ ಮನೆ ಒಳಗಡೆ ಅಂದ್ರೆ ಇಂಡೋರ್ ಪ್ಲಾಂಟ್ಸ್ ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೋ. ಹಂಗಾಗಿ ಇದು ಬೈ ಮಾಡಿದೆ. ನೋಡಿ ನಿಮ್ಗೂ ಯೂಸ್ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಇದನ್ನ ಬೈ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನಂತೂ ತುಂಬಾ ಈ ಒಂದು ಪ್ರಾಡಕ್ಟ್ಗೆ ತುಂಬಾನೇ ವೆಯ್ಟ್ ಮಾಡ್ತಿದ್ದೆ ಇದು ಹೇಗಿರುತ್ತೆ ಅಂತ ಅನ್ಬಿಟ್ಟು. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವ್ ಈ ಒಂದು ಪ್ಲಾಸ್ಟಿಕ್ ಕಟರ್ ಅಲ್ಲಿ ಏನಾದ್ರೂ ಚಾಕಲ್ ಕಟ್ ಮಾಡಿದ್ರೆ ಪ್ಲಾಸ್ಟಿಕ್ ಥಿಂಗ್ಸ್ ಎಲ್ಲ ನಮ್ಮ ಊಟದೊಳಗಡೆ ಸೇರುತ್ತೆ ಅಂತ ಅನ್ಬಿಟ್ಟು. ಈಗ ಅದೆಲ್ಲ ಕಾಮನ್ ಆಗಿ ಎಲ್ಲರಿಗೂ ಕಾಮನ್ ಥಿಂಕಿಂಗ್ ಬಂದ್ಬಿಟ್ಟಿದೆ. ಬಟ್ ವುಡ್ ಮಾಡಿದ್ರೆ ವುಡ್ಡಲ್ಲೂ ಆತರ ಬರುತ್ತೆ. ಬಟ್ ವುಡ್ ಏನ್ ಪಾಯ್ಸನ್ ಆತರ ಆಗಲ್ಲ. ಬಟ್ ಆದ್ರೂನು ನಮ್ ಸೆಲ್ಫ್ ಮೇಲೆ ಇಟ್ಕೊಂಡು ವುಡ್ ಕಟ್ ಮಾಡೋದಿಕ್ಕೆ ಸ್ವಲ್ಪ ಅದು ಈ ತರ ಮೂವ್ ಆಗೋದು ಆತರ ಎಲ್ಲ ಅನ್ನಿಸ್ತು. ಅದಕ್ಕೆ ನಾನು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೆ. ಇದಂತೂ ನಾನು ತುಂಬಾ ದಿನದಿಂದ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೋತಿದ್ದೆ. ಇದ್ರಲ್ಲಿ ನಾವು ಇದ್ರ ಮೇಲ್ಗಡೆ ನಾವು ಚಪಾತಿ ಹಿಟ್ಟು ಆ ತರದಾದ್ರೂ ಕಲಿಸ್ಬೋದು, ಹಾಗೇನೆ ಲಟ್ಟಿಸ್ಬೋದು ಕೂಡ. ಇದಂತೂ ತುಂಬಾನೇ ಚೆನ್ನಾಗಿದೆ. ಸ್ಟೀಲ್ ಐಟಮ್ ಇದು. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಯಾವ ತರ ಫಿನಿಶಿಂಗ್ ಇದೆ ಅನ್ಬಿಟ್ಟು. ಬಟ್ ಚಾಕು ಎಲ್ಲ ಹಾಕ್ದಾಗ ಈ ಫಿನಿಶಿಂಗ್ ಎಲ್ಲ ಹೋಗುತ್ತೆ, ಅದು ಗೊತ್ತಿರದೆ. ಬಟ್ ಆದ್ರೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದಂತೂ ಎಲ್ಲಾ ಐಟಮ್ ಅಲ್ಲಿ ಎಲ್ಲಾ ಒಂದು ಮನೆಯಲ್ಲೂ ಇದು ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಈ ಒಂದು ಕಟಿಂಗ್ ಬೋರ್ಡ್ ಇಂದ ನಮ್ಮೊಂದು ಸೆಲ್ಫ್ ಕೂಡ ನೀಟಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಒಂದು ಈರುಳ್ಳಿ ಸಿಪ್ಪೆ ಅಥವಾ ತರಕಾರಿ ಸಿಪ್ಪೆಗಳನ್ನ ನಾವು ಇದ್ರಲ್ಲೇನೆ, ಇದು ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಈ ಒಂದು ಪ್ಲೇಟ್ ಅಲ್ಲೇನೆ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ಅಡ್ಗೆ ಮನೆನ ನೀಟಾಗಿ ಇಟ್ಕೋಬಹುದು. ಒಟ್ಟಾರೆ ನೋಡಿದ್ರೆ ಈ ಐಟಮ್ಸ್ ಬಹುತೇಕ ಯೂಸ್ಫುಲ್ ಅನ್ನಿಸ್ತಿವೆ. ಆದ್ರೆ ಅಗತ್ಯ ಇದ್ದಾಗ ಮಾತ್ರ ಬೈ ಮಾಡೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.